ಜಾತಿ ಗಣತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಷ್ಟರ ಮಟ್ಟಕ್ಕೆ ನೀವು ಇದನ್ನ ವೈಜ್ಞಾನಿಕವಾಗಿ ಮಾಡಿದ್ದೀರಾ ಅಂತಕ್ಕಂಥ ಪ್ರಶ್ನೆ ಉದ್ಭವ ಆಗ್ತದೆ. ಈಗ ನಮ್ಮ ಮನೆಗಂತೂ ಯಾರೂ ಬಂದಿಲ್ಲ ಜಾತಿ ಗಣತಿ ಮಾಡಲಿಕ್ಕೆ. ನನಗೆ ತಿಳಿದ ಮಟ್ಟಿಗೆ ದೇವೇಗೌಡರು ಸಾಹೇಬ್ರ ಮನೆಗೂ ಯಾರೂ ಹೋಗಿಲ್ಲ. ಇನ್ನು 7.5 ಕೋಟಿ ಕನ್ನಡಿಗರು ಇರ್ತಕ್ಕಂಥ ಈ ರಾಜ್ಯದಲ್ಲಿ ಎಷ್ಟು ಪರ್ಸೆಂಟು ಜಾತಿ ಗಣತಿ ಮಾಡಿದ್ದೀರಿ, ಎಷ್ಟು ಜನಗಳ ಮನೆಗೆ ಹೋಗಿದ್ದೀರಿ, ಎಲ್ಲೆಲ್ಲಿ ಸರ್ವೆ ಮಾಡಿದ್ದೀರಿ? 7.5 ಕೋಟಿ ಕನ್ನಡಿಗರಲ್ಲಿ 50 ಲಕ್ಷದ ಜನ ಮನೆಗೆ ಹೋಗಿದ್ದೀರಾ? 10 ಲಕ್ಷದ ಜನ ಮನೆಗೆ ಹೋಗಿದ್ದೀರಾ? 1 ಕೋಟಿ ಜನಗಳಿಗೆ ರೀಚ್ ಆಗಿದ್ದೀರಾ? 2 ಕೋಟಿಗೆ ರೀಚ್ ಆಗಿದ್ದೀರಾ? ಯಾವ ಬೇಸಿಸ್ ಮೇಲೆ ಮಾಡಿದ್ದೀರಿ? ಎವ್ರಿಥಿಂಗ್ ಎಲ್ಲ ಡಾಕ್ಯುಮೆಂಟೇಶನ್ ಆಗಬೇಕಲ್ಲ ಸರ್. ಅಕ್ನಾಲೆಜ್ಮೆಂಟ್ ತಗೋಬೇಕಲ್ಲ, ನೀವು ಸೈನ್ ತಗೋಬೇಕಲ್ಲ ನೀವು ಬಂದು ಮನೆಗೆ. ನಮ್ಮ ಗಮನಕ್ಕಂತೂ ಬಂದಿಲ್ಲ. ಅದು ಯಾವ ಹಿನ್ನೆಲೆಯಲ್ಲಿ ನೀವು ಮಾಡಿದ್ದೀರಿ, ಅದು ಎಷ್ಟು ಸೈಂಟಿಫಿಕ್ಕಾಗಿ ನೀವು ಮಾಡಿದ್ದೀರಿ, ಇದು ಪ್ರಶ್ನೆ, ಒಂದು ಅನುಮಾನ ಪ್ರತಿಯೊಬ್ಬರಲ್ಲೂ ಕಾಡ್ತಾ ಇದೆ. ಅಲ್ಟಿಮೇಟ್ಲಿ ಇಲ್ಲಿ ಸೋಷಿಯೋ ಎಕನಾಮಿಕ್ ಜಸ್ಟಿಸ್ಗೋಸ್ಕರ ಮಾಡ್ತಾ ಇರೋದು. ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ, ಆರ್ಥಿಕವಾಗಿ ಶಕ್ತಿ ತುಂಬತಕ್ಕಂಥದ್ದಕ್ಕೆ ಎಲ್ಲ ಸಮುದಾಯಗಳಿಗೂ ನಾನು ಹೇಳ್ತಕ್ಕಂಥದ್ದು. ಯಾಕೆಂದ್ರೆ ಆ ಸಮುದಾಯ ಹೆಚ್ಚು, ಈ ಸಮುದಾಯ ಕಮ್ಮಿ ಅಂತಕ್ಕಂಥದ್ದಲ್ಲ. ಎಲ್ಲ ಸಮುದಾಯದಲ್ಲೂ ಎಲ್ಲ ರೀತಿಯಾದಂಥ ಜನಗಳಿದ್ದಾರೆ.